ಈ ಆಲ್ಕೋಹಾಲ್ದು ಬಹಳ ವಿಶಿಷ್ಟದ ಇದು ಏನು ಅಂದರೆ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಇದೆ ನಮ್ಮಲ್ಲಿ. ಮೆದುಳಿಗೂ ರಕ್ತದಲ್ಲಿ ನಾವು ಸೇವಿಸೋದು ಎಲ್ಲ ಬ್ರೈನ್ಗೆ ಹೋಗೋದಿಲ್ಲ. ಫಿಲ್ಟರ್ ಇದೆ, ಅಲ್ಲೊಂದು ಒಂದು ಬ್ಯಾರಿಯರ್ ಇದೆ. ಈಗ ನೋಡಿ, ನ್ಯೂರೋಟಾಕ್ಸಿನ್ ಅಂತಾರಲ್ವಾ, ಕೆಲವೊಂದು ವಿಷ ಮಾತ್ರ ಮೆದುಳಿಗೆ ಹೋಗೋದು, ಇನ್ಯಾವ ವಿಷನೂ ಮೆದುಳಿಗೆ ಹೋಗೋದಿಲ್ಲ. ಸಯನೈಡ್ ಇದೆಯಲ್ಲ, ಮೆದುಳಿಗೆ ಹೊಟ್ಟೋಗುತ್ತೆ, ಬೇರೆ ವಿಷ ಮೆದುಳಿಗೆ ಹೋಗೋದಿಲ್ಲ. ಅಂದರೆ ಅಲ್ಲೊಂದು ಬ್ಯಾರಿಯರ್ ಇದೆ. ಆಲ್ಕೋಹಾಲು ಕ್ರಾಸ್ ಮಾಡ್ತದೆ. ಅದಕ್ಕೆ ನೋಡಿ ತಲೆ ಸುತ್ತೋದು ಇದೆಲ್ಲ ಆಗೋದು, ಆ ಬ್ರೈನ್ ಏನು ಬ್ಯಾರಿಯರ್ ಇದೆ ಕ್ರಾಸ್ ಮಾಡುತ್ತೆ. ಸೊ ಮೆದುಳನ್ನು ನೇರವಾಗಿ ಡ್ಯಾಮೇಜ್ ಮಾಡೋದ್ರಿಂದ ಮುಂದಿನ ದಿನ ಮಗು ಹುಟ್ಟುತ್ತಲ್ವಾ, ಅದು ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ಕರಿತೀವಿ. ಒಂದು ಸಿಂಡ್ರೋಮ್, ಅದು ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್. ಅದು ಮಗುವಿಗೆ ಕಾಣಿಸಿಕೊಳ್ಳುವ ಒಂದು ಬೈ ಬರ್ತ್, ಹುಟ್ಟಿನಿಂದಲೇ ಬರುವಂತಹ ಒಂದು ಕಾಯಿಲೆ ಅಂದರೆ ಮೆಂಟಲಿ ರಿಟಾರ್ಡೇಷನ್, ಮೆಂಟಲಿ ಬುದ್ಧಿಮಾಂದ್ಯತೆ. ಮುಖದಲ್ಲಿ ಫೇಶಿಯಲ್ ಫೀಚರ್ ಇರುತ್ತಲ್ಲ, ಮುಖದ್ದು ಅದೆಲ್ಲ ಬೇರೆ ಥರ ಇರುತ್ತೆ, ಸ್ವಲ್ಪ ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ. ಆಮೇಲೆ ಕೈಕಾಲು ಬೆಳವಣಿಗೆ ಆಗಿರೋದಿಲ್ಲ. ಅದನ್ನು ಪಾರ್ಷಿಯಲ್ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ, ತುಂಬ ಜಾಸ್ತಿ ಅಡಿಕ್ಷನ್ ಆಗಿದ್ದು ತಾಯಿ ಕುಡಿತಾನೆ ಇದ್ದರೆ ಆವಾಗ ಕಂಪ್ಲೀಟ್ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ತುಂಬ ವರ್ಸ್ಟ್. ಅದು ಮೆಂಟಲಿ ರಿಟಾರ್ಡೆಡು ಕಂಪ್ಲೀಟ್ ಇರುತ್ತೆ.